ಅದು ಮಾತಾಡಿ ಅದ್ರ ಮೇಲೆ ನಾನು ಹೇಳ್ತೀನಿ. ನೀವೇನು ಮಾತಾಡ್ತೀರ ಅದ್ರ ಮೇಲೆ ನಾನು ಹೇಳ್ತೀನಿ. ರೆಸಿಪ್ಟ್ ಹಾಕಿದ್ರೆ ನಿಮ್ದು ಹೇಳಿ. ಅದೇನು ಸರ್ ಯಾವ ಥರ ಅಮೌಂಟ್ ಕೊಡ್ತಾರೆ ಇವತ್ತು ಸರ್? ಇದು ಬಂದು ಗ್ರಾಮ್ ಮಾಡ್ಕೊಡೋದೇನು ಸರ್? ಅಲ್ಲ ಸರ್, ನೀವು ಕ್ಯಾಶ್ ಕೊಡಿ. ಸರ್ ನಾನು ನಿಮ್ದು ತಪ್ಪಂತಿಲ್ಲ, ಕಿಲೋದು ಅರ್ಥ ಮಾಡ್ಕೊಂಡು ನಿಮಗೆ ಅರ್ಥ ಆಗುತ್ತೆ. ಸರ್ ರೆಸಿಪ್ಟ್ ಅಲ್ಲಿ ಇಲ್ಲಿ ಸ್ಕ್ಯಾನ್ ಆಯ್ತು ಒಂದೇ ಡ್ರೈವ್ ಬಿಡಿದ್ರೆ ಆಪು ಮಾಡ್ತೀನಿ ಅದು ಕೊಡ್ತೀವಿ. ಲಿಂಕ್ ಅಂಡ್ ಡ್ರೈವ್ ಬಿಡಿದ್ರೆ ಡೈರೆಕ್ಟ್ ಸ್ಕ್ಯಾನರ್ ಬರುತ್ತೆ ಸರ್, ಅದು ನಾನು ಪೇ ಮಾಡ್ತೀನಿ ಸರ್. ಡಿಪಾರ್ಟ್ಮೆಂಟಾಗಿ ಸ್ಕ್ಯಾನ್ ಇಲ್ಲ ಸರ್. ನಾನು ಹೇಳ್ತೀನಿ, ನಾನು ಯೂಟ್ಯೂಬರ್ಸ್ ನಾನು ಹೇಳ್ತೀನಿ. ಯಾವುದೊಂದು ಚಾನಲ್ ನೋಡಿ ಅದ್ರಲ್ಲಿ ಏನಾಗ್ತಾ ಇದೆ? ಏನಿಲ್ಲ, ನಮ್ದು ಏನೋ ಇರ್ತವೆ, ಅದು ನಿಮಗೆ ಬೇಡ. ನೀವು ಸೀರಿಯಸ್ ಇರ್ತಾ ಇದ್ದೀರಾ? ಇಲ್ವಲ್ಲ, ಬಿಡಿ. ಯಾಕೆ ಅಲ್ಲ ಸರ್, ಏನೋ ನಡೀತಾ ಅಷ್ಟೇ, ಏನಿಲ್ಲ, ಹೋಗಿ ನಿಮಗೆ ನೋಡ್ಕೊಳ್ಳಿ ಅಷ್ಟೇ. ಸರ್ ಫೈನ್ ಕೊಡೋದು ನಾನು ದೊಡ್ಡ ವಿಷಯ. ಸರ್ ಬನ್ನಿ, ಅದಕ್ಕೆ ಅಂಗಡಿಗೆ ಪೇ ಮಾಡ್ತೀನಿ ಅಂದ್ರೆ ಅದು ಯಾರು ಸರ್ ನಾನು ನೋಡಿರಿ ಸರ್. ನನಗೆ ಬನ್ನಿ, ಸಾಹೇಬ್ರು ಬಂದು ನೋಡಪ್ಪ, ಸಾಹೇಬ್ರು ಬಂದು ಕೊಡೋದಲ್ಲ ಸರ್, ಅದು ಬೇಡ. ನಾನು ನೋಡಿ ಸರ್, ಹೋಗು, ನಾನೇನು ಮಾತಲ್ಲ ನಿಮಗೆ, ನನ್ನ ಕೈಯಿಂದ ಹಾಕೊಂತೀನಿ ಹೋಗಿ. ಎಷ್ಟು 200 ರೂಪಾಯಿ. 200 ರೂಪಾಯಿ ಬಿಲ್ ಬರ್ದಿದ್ದೀರಾ? ಬರ್ದಿದ್ದೀನಿ. ಬಿಲ್ ಬರ್ದಿದ್ದೀರಾ? ಮಾಡೋದು ಸಿಗರೇಟ್ ಸೇದಿದ್ದಾರೆ, ಅದು ಯಾವ ಲೆಕ್ಕಾಚಾರ? ಅಂಗಡಿಗೆ ಪೇ ಮಾಡೋದು ಯಾವ ಲೆಕ್ಕಾಚಾರ? ಯಾರನ್ನ ಕರೆಸ್ರಿ, ನಾನು ಮಾತಾಡ್ತೀನಿ. ಇಲ್ಲ ಇಲ್ಲ, ಈಗ ಅವರು ಕ್ಯಾಶ್ ಅದೇ ಅಂಗಡಿಲಿ ಫೋನ್ ಪೇ ಮಾಡಂತ ಹೇಳಿದ್ರ? ಹಣ ಫೋನ್ ಪೇ ಅಂಗಡಿಗೆ ಮಾಡಂತ ಹೇಳಿದ್ರ? ಅದಕ್ಕೆ ಸರ್ ನಾನು ಏನು ನಾವು KRS ಪಕ್ಷದವರು ಅಣ್ಣ, ನಾ KRS ಪಕ್ಷದವರು. ಇವರು ಮಿಟಿ ಈಗ ಇವರು ಯಾಕೆ ನೀವು ಅಂಗಡಿಗೆ ಅಲ್ಲಿ ಮಾಡ್ಸಕ್ ಹೇಳಿದ್ರ? ಸರ್ ನಾನು ಡಬಲ್ ಡಿಗ್ರಿ MCA ಮಾಡಿರೋದು, ನಾನು ಎಲ್ಲ ಗೊತ್ತು ನನಗೆ. ಇವ್ರದ್ದು ಹೇಳಿ, ಎಲ್ಲ ನೋಡೇ ಬಂದಿರೋದು. ಇವರು ಫೋನ್ ಪೇ ಈಗ ಫೋನ್ ಪೇ ಈ ಅಂಗಡಿಗೆ ಮಾಡಕ್ ಹೇಳಿದ್ರ ಬಂದು? ಇವ್ರ ಹತ್ರ ನಿಮ್ಮ ಸ್ಕ್ಯಾನರ್ ಇಲ್ವಾ ಸರ್? ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಿಮ್ ಸ್ಕ್ಯಾನರ್ ಇಲ್ವಾ? ಮತ್ತೆ ಈ ಅಂಗಡಿಗೆ ಯಾಕೆ ಮಾಡ್ಸಕ್ ಬಂದ್ರಿ? ಅಣ್ಣ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು ಹೇಳಿ, ಹೇಳಿ. ಇದೆಲ್ಲ ಲೈವ್ ಹೋಗ್ತಾ ಇದೆ. ಅಕೌಂಟ್ ಸರ್, ಯೂಟ್ಯೂಬರ್ ನಾನು. ಅಲ್ಲ, ಹೆಸರು ಹೇಳ್ಬಿಡಿಲ್ಲ, ಇವ್ರದೆಲ್ಲ ಗೊತ್ತಾಗ್ಲಿ. ಇವರೆಲ್ಲ ಏನಂತ ಹೇಳವ್ರೆ ನಿಮ್ಗೆ? ಡೈರೆಕ್ಟ್ ಇಲ್ಲಿ ಅಲ್ಲ ನೀವೆಲ್ಲಪ್ಪ ನೀವು ಕ್ಯಾಶ್ ಇಚ್ಛೆ ಇದ್ದೀನಿ. ಅಲ್ಲಲ್ಲ, ಎದಕ್ಕಂತ ಕರ್ಕೊಂಡ್ ಬಂದವ್ರು ಸರ್ ಇಲ್ಲಿಗೆ ನಿಮಗೆ? ಸರಿದಿಲ್ಲ ಅದ್ರದ್ದೆಲ್ಲ ನಾನು ಹೇಳ್ತಾರೆ, ನೀವು ಸಿಗರೇಟ್ ಸೇದಿರ್ತಾನೆ ಸೇರೋದು ಬಿಡೋದು ಅದೆಲ್ಲ. ನೀವೇನ್ ಹೇಳಿದ್ರಿ ಇಲ್ಲಿ ಅಂಗಡಿ? ಅಲ್ಲ ಸರ್, ಫೈನ್ ಹಾಕಿದಿರಲ್ಲ ನೀವು, ಇವ್ರ ಹತ್ರ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಅಷ್ಟೇ. ಇವ್ರ ಹತ್ರ ಯಾಕೆ ಕರ್ಕೊಂಡ್ ಬಂದ್ರಿ? ಅಲ್ಲ ಕರ್ಸಿ, ನಾನು ಕರ್ಸೋದಲ್ಲ. ಅವ್ರಿಗೆ ಫೋನ್ ಪೇ ಮಾಡ್ರಿ, ಎಲ್ಲ ನನ್ನ ಹತ್ರ. ಫೋನ್ ಪೇ ಮಾಡಿದಿರಾ? ಅವ್ರಿಗೆ ಫೋನ್ ಪೇ ಮಾಡಿದ್ರ? ಅವ್ರು ಮಾಡಿ ಅಂದ್ರೆ ಎಲ್ಲ ಐತೆ ನನ್ನ ಹತ್ರ. ಮಾಡಂತ ಹೇಳಿದ್ರ? ಮಾಡಿ ಅಂತ ಹೇಳಿದಾರೆ. ಯಾರು ಇವ್ರು? ಯಾರು ನೀವು? KSRTC ಅವರಾ? ಅಲ್ಲ ಸರಿ, ಪೊಲೀಸರ ನೀವು? ಒಂದು ಕನ್ಸ್ಯೂಮರ್ ಇದು ಮಾಡ್ತಿರೋದು, ಅಂಗಡಿ ಇಟ್ಟಿರೋದು ಅವ್ನು. ಅವ್ರಿಗೆ ಯಾವ ಲೆಕ್ಕಾಚಾರ? ಇವರೆಲ್ಲ ಬಂದು ಇಲ್ಲಿ ಬರೀಲಿ ಸರ್, ಇಲ್ಲಿ ಬರ್ರಿ ಬಂಧುಗಳೇ, ದಯವಿಟ್ಟು ಗಮನಿಸಬೇಕು. ಇದು ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ರೆಸ್ಪೆಕ್ಟ್ ಕೊಡ್ತಾ ಇದ್ರಿ ಸರ್. ನೀವು ಇಲ್ಲಿ ಬಂದು ಯಾಕೆ ಮಾಡಿಸಿದ್ರಿ? ಇವ್ರಿಗೆ ಯಾಕೆ ಫೋನ್ ಪೇ ಮಾಡಿ ಇಲ್ಲಿ ಮಾಡ್ಸಂತ, ಅಂಗಡಿ ಹತ್ರ ಮಾಡ್ಸಂತ ಹೇಳಿದ್ರಲ್ಲ, ಇವ್ರ ಹತ್ರ ಹೇಳಿದ್ರಲ್ಲ. ಕ್ಯಾಶ್ ಕೊಡಿ. ಇವಾಗ ನೀವು ವಿಡಿಯೋ ಮಾಡಿದ್ದೀರಿ, ನಿಮಗೆ ಫೋನ್ ಪೇ ಮಾಡುವಂತ ಅಂದ್ರೆ ಇಲ್ಲ ಅಷ್ಟೇ. ಫೋನ್ ಪೇ ನಿಮಗೆ ಮಾಡು ಅಂತ ಅಂದ್ರೆ ಇಲ್ಲ. ಅವರು ಅಲ್ಲಿ ಬಂದು ಫೋನ್ ಪೇ ಮಾಡು ಅಂತ ಇಲ್ಲಿ ಬಂದು ಫೋನ್ ಪೇ ಮಾಡ್ಸಕ್ ಹೇಳಿದಾರ? ಇದೇನು ಇವ್ರು ನಿಮ್ಮ ಅಂಗಡಿನ ಅಥವಾ ಇವ್ರು ನಿಮ್ಮ ಇಲಾಖೆಯವರ? ಇವರು ಅಲ್ಲ ಕ್ಯಾಶ್ ಕೊಡಿ ಅಂತ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಹಾಗಾದ್ರೆ? ಅಣ್ಣ ಬಾಣ ಇಲ್ವಾ, ಹೇಳ್ಬಾ. ಈಗ ಬಿಲ್ ತೋರ್ಸು. ಸ್ಕ್ಯಾನರ್ ಅಲ್ಲ, ಇರ್ಲಿ ಮಾಡೋರಲ್ಲ, ಇದನ್ನ ಮಾಡೋರಲ್ಲ. ಫೋನ್ ಪೇಗೆ ನಿಮ್ದು ಸ್ಕ್ಯಾನರ್ ಇದೆ ಇಲ್ಲ ಅಂತಂದ್ರೆ ಅವ್ರಿಗೆ ಒಂದು ನೋಟಿಸ್ ಕೊಡ್ಬೇಕು, ಹೌದಾ? ನಿಯಮದ ಪ್ರಕಾರ. ಒಂದ್ ವೇಳೆ ಈಗ ದುಡ್ಡಿಲ್ಲ ಅಂದ್ರೆ, ಈಗ ಇವ್ರ ಹತ್ರ ಸ್ಕ್ಯಾನರ್, ಅಂಗಡಿಯವ್ರ ಹತ್ರ ಬಂದು ಸ್ಕ್ಯಾನರ್ ಮಾಡ್ಸಕ್ ನೀವು ಯಾರು? ನಾನು ಕ್ಯಾಶ್ ಕೊಡ್ಬೇಕು, ಸೈನ್ ಹಾಕೋದು. ಅಲ್ಲ, ಎಲ್ಲ ಹಾಕಿದ್ರಿ, ಡೇಟ್ ಹಾಕಿದ್ರಿ, ಸಿಗ್ನೇಚರ್ ಹಾಕಿದ್ರಿ, ನಿಮ್ದು ಇದು ಹಾಕಿದ್ರಿ. ಆದ್ರೆ ಈ ವ್ಯಕ್ತಿ ಹತ್ರ ದುಡ್ಡಿಲ್ಲ. ಈಗ ಸದ್ಯಕ್ಕೆ ದುಡ್ಡಿಲ್ಲ ಅಂದ್ರೂ ಕೂಡ ನೀವ್ ಏನ್ ಮಾಡ್ಬೇಕು? ಎಲ್ಲಿ ಕೊಡ್ತೀನಂದ್ರು? ಕ್ಯಾಶ್ ಕೊಡ್ಬೇಕು ಅಂತ ಎಲ್ಲಿ ಕೊಡ್ತೀನಂದ್ರ? ಇಲ್ಲಿ ಕೊಡ್ತೀನಂದ್ರ? ಫೋನ್ ಪೇ ಮಾಡ್ತೀನಂದ್ರ? ನಿಮ್ಮ ಇಲಾಖೆ ಸ್ಕ್ಯಾನರ್ ತೋರಿಸಿ. ಸರ್ ಒಂದೇನು ಬಡ ಆಯ್ತು.
ಪೊಲೀಸ್ ಸ್ಟೇಷನ್ ಹೋಗೋಣ. ಕರೆಕ್ಟ್, ಪೊಲೀಸ್ ಸ್ಟೇಷನ್ ಹೋಗೋಣ ಸರ್. ಅದು ಏನಿದೆ ಇವ್ರದ್ದು ಎಕ್ಸ್ಟ್ರಾ ಫೈನ್ ಬೇಕಾದ್ರೆ 200 ರೂಪಾಯಿ ಫೈನ್ ಕೊಡ್ಬೇಕಾಗುತ್ತೆ ಅಂತ ಹೇಳಿದೆ. ಆಯ್ತು, ಅವ್ರು ಕೊಡ್ಲಿಲ್ವಾ? 700 ರೂಪಾಯಿ ಸಿಗರೇಟ್ ಸೇದಿದ್ದು ನೀವೇನ್ ನಾನು ಹೇಳಕ್ಕಿಲ್ಲ. ಹೇಳಿ 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 200 ರೂಪಾಯಿ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಸೈನ್ ಹಾಕಪ್ಪ, ಇಲ್ಲಿ 200 ರೂಪಾಯಿ ಕೊಡ್ಬೇಕಾಗುತ್ತೆ ಎಲ್ಲ ಐತೆ ಅವ್ರದ್ದು ಹೇಳಿ, ಆಮೇಲೆ ನಿಂದ ಹೇಳಿ. ನಾನು ಸೈನ್ ಹಾಕು ಅಂತಂದೆ, ಸೈನ್ ಹಾಕಿದ್ರು. ನಾನು ಸೈನ್ ಹಾಕಿ ರಿಸಿಪ್ಟ್ ಕೊಟ್ಟೆ. ಎಲ್ಲಿಗೆ ಹೇಳಿದೆ? ಎಲ್ಲಿಗೆ ಹೇಳಿದ್ರೆ? ಒಂದ್ ನಿಮಿಷ ಹೇಳಿ. 200 ರೂಪಾಯಿ ಎಲ್ಲಿಗೆ ಮಾಡ್ಬೇಕು ನಾನು? ನಾವು ನಿಮ್ಮ ಹೆಸರೇನು ಸರ್? ನೀವು ವರ್ಕ್ ಮಾಡ್ತಿರೋ ಕರ್ನಾಟಕ ಚಲಪತಿ ಅವರು ಪೊಲೀಸ್ ಸ್ಟೇಷನ್. ಯಾವ KSRTC KSRTC ಡಿಪಾರ್ಟ್ಮೆಂಟ್. ಓಕೆ, ಮತ್ತೆ ನಿಮ್ದು ಯಾವ್ದು ಒಂದು ಇದಿಲ್ವಾ? ಆಯ್ತು, ಮತ್ತೆ ಯಾಕೆ ಲೆಕ್ಕಾಚಾರ ಕೇಳಿಲ್ಲ. ಹೇಳಿ ಹೇಳಿ ಹೇಳಿ. ಇದು ಮಾಡ್ಕೊಳ್ಳಿ. ಇದು ಹೇಳಿದ್ಮೇಲೆ ನಮ್ಗೆ ರಿಸಿಪ್ಟ್ ಕೊಡಿ, ಕಾಸು ಕೊಡಪ್ಪ. ಇಲ್ಲ ಸರ್, ಫೋನ್ ಪೇ ನನ್ನ ಹತ್ರ ಫೋನ್ ಪೇ. ಸ್ಕ್ಯಾನರ್ ಇರ್ಬೇಕು. ಅವ್ರು ಹೇಳ್ತಾರೆ, ಅವರೇ ಸಿಗಬಿಡ್ತಾವ್ರಿ. ಇದ್ರ ಮೇಲೆ ಬಹಳ ಮಾತಾಡ್ತಿದ್ದೆ, ನಾನೆಲ್ಲ ನೋಡಿದ್ದೀನಿ. ಇನ್ನೇನು ಹೇಳಿ, ದೊಡ್ಡ ವಿಷಯ ಎಲ್ಲ ಕೊಡೋದಲ್ಲ. ಈಗ ಸರ್, ನಾವು ನಮ್ ಪರಿಚಯ ಮಾಡ್ಕೊಂಡು ನಾವು KRS ಪಕ್ಷದವರು ಇಲ್ಲಿ. ಈಗ ನಮ್ದು ಪ್ರಶ್ನೆ ಒಂದೇ, ನೀವು ನೋಟಿಸ್ ಕೊಡ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ ಕೋರ್ಟಿಗೆ ಇಲ್ಲಿ ಬಂದು ಇವ್ರ ಅಂಗಡಿ ಹತ್ರ ಯಾಕೆ ನೀವು ನೋಟಿಸ್ ಮಾಡ್ತಾರೆ? ನಾನು ಹೇಳಿದ್ದೀನಿ ಅಣ್ಣ, ನೀವ್ ಹೇಳೋಣ. ಈಗ ಹಾಕಿದ್ದೀನಿ. ಅಲ್ಲ ಸರ್, ಪೊಲೀಸ್ ಸ್ಟೇಷನ್ ನಿಮ್ಮ ಇದಕ್ಕೆ ಅಲ್ಲ, ನಿಮ್ ಕೈಲಿ ಯಾಕೆ ಕೊಡ್ತೀರಿ? ಇವ್ರು ತಪ್ಪು ಮಾಡೋರು, ಸಿಗರೇಟ್ ಸೇದವ್ರು ಅಂದ್ರೆ ಇವ್ರು ಕೊಡ್ಲಿ. ಒಂದ್ ವೇಳೆ ಅದೇನೋ ಚೆಕಿಂಗ್ ಇದೆಲ್ಲ, ಚೆಕ್ ಮಾಡಿದ್ರ? ನಮ್ಮ ಲೆಕ್ಕದಲ್ಲಿ ನನ್ನ ಅಕೌಂಟ್ ಅಲ್ಲಿ ಇರ್ತದೆ. ನನ್ನ ಅಕೌಂಟ್ ಅಲ್ಲಿ ಅವ್ರು ಕೊಡೋದೇ ಬೇಡ. ಅಲ್ಲ, ನೀವು ಕೊಡೋದ್ ಬೇಡ. ಯಾಕೆ ಕೊಡೋದ್ ಬೇಡ ಅಂದ್ರೆ ನೀವು ಕೈಲೇ ಕಟ್ಕತ್ತೀರಾ? ಇಲ್ಲ ಇಲ್ಲ, ಅದು ತಪ್ಪಾಗತ್ತೆ. ನೀವು ಆಕ್ಚುಲಿ ಒಂದ್ಸರಿ ದಂಡ ಬರ್ತೀರಂದ್ರೆ ಅದು ಇವ್ರ ಹತ್ರ ವಸೂಲಿ ಮಾಡ್ಲೇಬೇಕು. ಇಲ್ಲಾಂದ್ರೆ ಕೋರ್ಟಿಗೆ ಫೈನ್ ಕಟ್ಲೇಬೇಕು. ಹೌದಾ? ಈಗ ಯಾವಾಗ ಕೊಡಲ್ಲ ಅಂತ ಹೇಳಿದ್ರ? ಕೊಡ್ತೀನಂದೆ, ಅಲ್ಲಿ ಫೋನ್ ಪೇ ಮಾಡಂದ್ರೆ ಅದ್ಯಾವುದು? ಇಲ್ಲಿ ಹೋಗಿ ಫೋನ್ ಪೇ ಮಾಡಂದ್ರ? ನಾನು ಮಾತಾಡಿಲ್ಲ. ಬರ್ರಿ ಸರ್, ಪೊಲೀಸ್ ಸ್ಟೇಷನ್ ಬರ್ರಿ. ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬರ್ರಿ ಅಣ್ಣ. ಹೌದೌದು. ನಿಮ್ಮ ಹೆಸರು ಏನಂದ್ರಲ್ಲ? ನೀವ್ ಏನ್ ಹೇಳಿದ್ರಿ? ಕಾನೂನಲ್ಲ ಸರ್. ನೀವು ಬರ್ರಿ ಸರ್. ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಹತ್ರ ಹೋಗೋಣ ಬನ್ನಿ. ಅಲ್ಲಿ ಇದಾರಲ್ಲ ಅವರೇನಾ ನಿಮ್ಮ ಮೇಲಧಿಕಾರಿಗಳು? ಬನ್ನಿ, ಅವ್ರ ಮೇಲಧಿಕಾರಿಗಳ ಹತ್ರ ಹೋಗೋಣ ಬನ್ನಿ. ಬರ್ತಣ್ಣ. ಯಾರು ಇವ್ರ ಮೇಲಧಿಕಾರಿಗಳು? ಯಾರು? ಯಾಕ್ರಿ? ಯಾಕೆ ಏನ್ ಮಾಡಬಾರ್ದು? ಇದು ಯಾರ್ದು? ಇದು ಆಸ್ತಿ ಯಾರ್ದು? ಇದು ಆಸ್ತಿ ಯಾರು? ಅವ್ರಿಗೆ ಮೋಸ ಆಗ್ತಾ ಇಲ್ವಾ? ಅವ್ರಿಗೆ ಮೋಸ ಆಗ್ತಾ ಇಲ್ವಾ? ಏನ್ ತಪ್ಪು ಮಾಡೋದು ಕೇಳಿ. ದಯವಿಟ್ಟು ಇಸ್ಕೋಬೇಡಿ. ಇಲ್ಲ, ಇಸ್ಕೋಬೇಡಿ. ನಾನು ಏನಾದ್ರು ಒಂದ್ ವೇಳೆ ಆಯ್ತು ಅಂದ್ರೆ ಇದಕ್ಕೆ ನೀವೇ ಹೊಣೆಗಾರರು. ಹೇಳ್ತಾ ಇದೀನಿ, ನನಗೆ ಏನಾದ್ರು ಆಯ್ತು ಅಂತಂದ್ರೆ ನೀವೇ ಹೊಣೆಗಾರರು. ದಯವಿಟ್ಟು ನಾವೇನ್ ಪ್ರಶ್ನೆ ಮಾಡ್ತೀವಿ? ಏನ್ ಪ್ರಶ್ನೆ ಮಾಡ್ತಾ ಇದೀವಿ? ನಾವೇನ್ ಪ್ರಶ್ನೆ ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರಿಗೆ ಅಲ್ಲ ಸರ್, ಅಲ್ಲ ಸರ್, ಅವ್ರಿಗೆ ನ್ಯಾಯ ಬೇಕಲ್ವಾ ಸರ್? ಇವರು ಸಾರಿ, ಹೌದು ಹೌದು ಅಲ್ವಾ? ನೀವು ನಾನ್ ಪ್ರಶ್ನೆ ಕೇಳಿದ್ದೇನು? ನಿಮ್ ಸ್ಕ್ಯಾನ್ ಕೊಡಿ ಸರ್ ಅಂದ್ರೆ. ಇಲ್ಲ ಸರ್, ಇವರು ಇಲ್ಲಿ ಬಂದು ಇವ್ರಿಗೆ ಹತ್ರ ಯಾಕಂತ ಬನ್ನಿ ಸರ್. ಇಲ್ಲ, ನಾವು ಕಳಿಸ್ತೀವಿ ಸರ್, ಫೈನ್ ಕಟ್ತೀವಿ. ಬನ್ನಿ, ಎಲ್ಲಿಗೆ ಹೋಗ್ಬೇಕು? ಬನ್ನಿ. ಕಳ್ರು ಆಯ್ತು. ಬನ್ನಿ ಸರ್, ಬನ್ನಿ ಸರ್. ಬನ್ನಿ ಸರ್, ಎಲ್ಲಿದೆ? ಬನ್ನಿ ಕಟ್ತೀವಿ. ಬನ್ನಿ ಸರ್, ಫೈನ್ ಕಟ್ತೀವಿ. ಬನ್ನಿ. ಇವರು ಅಂಗಡಿ ಹತ್ರ ಯಾರು ಹೇಳಿದ್ರು ನಿಮ್ಗೆ ಹೇಳಕ್ಕೆ? ಅವ್ರ ಹತ್ರ ಹೇಳಿಲ್ಲಲ್ವಾ ಸರ್? ಆಯ್ತು ಬಿಡಿ ಸರ್, ಆಯ್ತು ಬಿಡೋಣ. ಬಾ, ಆಯ್ತು ಬನ್ನಿ ಸರ್. ಬಿಡಿ ಸರ್, ಇರ್ಲಿ ಬನ್ನಿ ಸರ್, ಇರ್ಲಿ ಬನ್ನಿ. ಅಲ್ಲ, ನಾವು ಹೇಳ್ತವಲ್ಲ ಈಗ. ಹೋಗೋಣ. ಆಯ್ತಾ, ಕೊಟ್ಟಿರಿ ಸರ್, ನಿಮ್ದು ತಪ್ಪೇನಿಲ್ಲ. ಈಗ ಇವ್ರದ್ದು ಏನಂದ್ರೆ, ಈಗ ಇವ್ರ ಹತ್ರ ದುಡ್ಡಿಲ್ಲ ಕಟ್ಟಕ್ಕೆ. ಈಗ ಏನು ಮುಂದಿನ ಆಪ್ಷನ್ಸ್ ಏನು? ಸರ್, ಕೊಡಲ್ಲಂದ್ರೆ ಹೆಂಗೆ ಸರ್? ಕೊಡಲ್ಲ ಅಂದ್ರೆ ಹೆಂಗೆ? ಬೇಡ ಸರ್, ನೀವು ಸರ್ಕಾರಕ್ಕೆ ಮೋಸ ಮಾಡ್ದಂಗೆ ಆಗುತ್ತೆ ಸರ್. ಬೇಡ 200 ರೂಪಾಯಿ ಮತ್ತೆ ಬೇರೆಯವ್ರಿಗೆ ಹಾಕಿ ಸರ್. ಎಲ್ಲ ರೆಕಾರ್ಡ್ ಇದೆ ಸರ್. ಇವಾಗ ಹೇಳಿದ್ರಲ್ಲ, ಬರ್ಲಿ. ಯಾಕಂತಂದ್ರೆ ಇವತ್ತು ಹಿಂಗ ಆಗ್ಬಾರ್ದು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಸರ್. ನಾನು ಹೇಳಿದ ದುಡ್ಡು ಯಾಕೆ ಕೊಡ್ಬೇಡ? ಇದು ತಪ್ಪು. ಇದು ಮಾತಾಡಿದ್ರೆ ಗೊತ್ತಾ, ಇದು ತಪ್ಪು. ನೀವು ಮಾತಾಡಿ ದುಡ್ಡು ಯಾಕೆ ಕೊಡಬಾರ್ದು ಸರ್? ಬೇಡ, ಬನ್ನಿ. ಕೊಡಲ್ಲ ಹಂಗೆ ಅವಲೇ ಹೋಗ್ತಿದ್ದಲ್ಲ.
ಕೊಡಲ್ಲ ಅಂದಿದ್ರೆ ಹಂಗೆ ಹೋಗ್ತಿದ್ನಲ್ಲ. ಕೊಡ್ತೀನಿ ಅಂತ ಯಾಕೆ ಫೈನ್ ಹಾಕ್ಸ್ಕೋಬೇಕು? ಫೈನ್ ಹಾಕ್ಬೇಕು. ಮತ್ತೆ ನಿಮಗೆ ಸರ್ ನಿಮ್ದು ಏನಾಯ್ತು ಇವಾಗ ಗೌರ್ಮೆಂಟ್ ಅಂತ ಬಂದ್ರೆ ಇವಾಗ ಹೌದು ಗೌರ್ಮೆಂಟ್. ನಾವ್ ಯಾವ್ದ್ರ ಮೇಲೆ ಹಾಕ್ಬೇಕು ಇವಾಗ? ಫಸ್ಟ್ ಆಫ್ ಆಲ್ ಇವಾಗ ಸ್ಕ್ಯಾನ್ ಒಂದು ಇವಾಗ ಡ್ರಿಂಕ್ ಅಂಡ್ ಡ್ರೈವ್ ಹಿಡಿತಾರೆ ಒಂದು ಅದೇ ಬೇರೆ. ಈಗ ಬಿಡೋಣ ಅಣ್ಣ, ಈಗ ಅವ್ರು ಏನ್ ಹೇಳ್ತಾರೆ ಕೇಳಿ, ಫೈನ್ ಕಟ್ಬೇಕಾ ಬೇಡ? ಇಲ್ಲ ಅಂತಂದ್ರೆ ನೋಟಿಸ್ ಕೊಡಕ್ ಹೇಳಿ, ಕೋರ್ಟ್ ನೋಟಿಸ್ ಕೊಡಕ್ ಹೇಳಿ. ನಿಮ್ಮ ಹತ್ರ ಈಗ ದುಡ್ಡಿಲ್ಲ, ಈಗ ಫೋನ್ ಪೇ ಮಾಡಕ್ಕೆ 200 ರೂಪಾಯಿ ಕಟ್ಟಿದ್ರ 200 ರೂಪಾಯಿ ಸೀರಿಯಸ್ ಅಲ್ಲ ಸರ್ ನಿಮಗೆ ಹೆಂಗ್ ಗೊತ್ತಾಗುತ್ತೆ? 200 ರೂಪಾಯಿ ಕೊಡ್ಬೇಕಲ್ವಾ? ಗೊತ್ತಾಗುತ್ತೆ ಸರ್, ನಾನು ಯಾರಿಗೆ ಕಟ್ಟಿದ್ದೀನಿ, ಸರ್ಕಾರ ಕಟ್ಟಿದ್ದೀನಿ ಯಾರಿಗಂತ ಅದು ಗೊತ್ತಾಗುತ್ತೆ. ನೀವು ವೆರಿಫಿಕೇಶನ್ ಮಾಡ್ಕೊಳ್ಳಿ. ಹೆಂಗ್ ಸರ್? ಅಲ್ಲಿ ಇದೆಯಲ್ಲ ಬಿಲ್ಲಲ್ಲಿ ಇದೆಯಲ್ಲ ಇಲ್ಲಿ. ನಂಬರ್ ಸರ್ ಇರುತ್ತೆ. ಇವಾಗ ಇವ್ರಿಗೆ ಕೊಟ್ಟಿದ್ದೀನ ನಾನು ಯಾರಿಗೆ ಕೊಟ್ಟಿದ್ದೀನಿ? ಇವಾಗ ಅಲ್ಲ ಇರ್ಲಿ ಬಿಟ್ಬಿಡಿ ಸರ್. ಈಗ 200 ರೂಪಾಯಿ ಅಲ್ವಾ? 200 ರೂಪಾಯಿ ಅಣ್ಣ ನನಗೆ ಆಮೇಲೆ ಫೋನ್ ಪೇ ಮಾಡಿ, ನೀನು ಫಸ್ಟ್ ಅವ್ರಿಗೆ ತಲುಪಿಸ್ಬಿಡೋಣ. ತಗೋಣ ನಂದು 200 ರೂಪಾಯಿ ತಗೋ. ಏ ಬೇಡ ಸರ್, ಕೊಡ್ಬೇಡ ಅಂದ್ರೆ ಹೆಂಗೆ? ಸರಿ ಆಯ್ತು ಸರಿ ಸರ್ ಮಾತಾಡಿ. ಇವಾಗ ನೀವು ಹೇಳಿರೋದು ಮಾತಾಡಿ. ನಾನು ಬಿಡೋಣ ಹೋಗ್ಲಿ. ಅವ್ರ ಪಾಪ ಅವ್ರಿಗೆ ಬೇರೆ ಸಾಕಾರ ಐತೆ, ಅವ್ರ ಬೇರೆ ಕೆಲಸ ಇದೆ, ಬಿಡು ಹೋಗ್ಲಿ. ನೀನು ಈಗ 200 ರೂಪಾಯಿ ಮಾಡೋದು ಅದು ತಪ್ಪು ಸರ್. ಅವ್ರಿಗೆ 200 ನೀವೇನಾದ್ರು ಇವರು ಇನ್ನೊಬ್ರು ಯೂಟ್ಯೂಬರ್ ಅಣ್ಣ ಬಿಡೋಣ, ಅದು ಈಗ ಇರ್ಲಿ. ಈಗ ಅವ್ರಿಗೆ 200 ರೂಪಾಯಿ ಕೊಟ್ಬಿಡು, ಆಮೇಲೆ ಮುಂದೆ ನಾವು ಅದೇನ್ ನನ್ನ ಹತ್ರ ಐತೆ. ಇಲ್ಲ ನಾವು ಫೋನ್ ಪೇ ಮಾಡೋಣ. ಈಗ ನಾವು ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಇದನ್ನ ದೂರ ಕೊಡೋಣ ಇವ್ರ ಮೇಲೆ, ಚಲಪತಿ ಅನ್ನೋರ್ ಮೇಲೆ. ಅವರು ನನಗೂ ಪರಿಚಯ ಇದ್ದಾರೆ. ನಾವು ನಿಯತ್ತಾಗಿ ಕೆಲಸ ಮಾಡೋರು. ನಿಯತ್ತಾಗಿ ಕೆಲಸ ಮಾಡೋದಾದ್ರೆ ಯಾಕೆ ಅಲ್ಲಿ ಅಂಗಡಿ ಹತ್ರ ಹೋಗಿ ಅಂಗಡಿಗೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ರಿ? ನಿಜವಾಗ್ಲೂ ಆಯ್ತು, ನಿಮ್ಗೆ ಹಿಡಿದಿದ್ದಾದ್ರೆ ಎಲ್ಲಿ ಹಿಡಿದ್ರು? ಅದೇನು ಬೇಡ, 2 ಸೆಕೆಂಡ್ ನಾನು ಅಪ್ಲೋಡ್ ಮಾಡ್ತೀನಿ, ಅವ್ರದೇ ಗೊತ್ತಾಗುತ್ತೆ. ಅಲ್ಲ ನಿಮ್ಮನ್ನ ಹಿಡಿದಿದ್ದಾದ್ರೆ ಎಲ್ಲಿ ಹೇಳಿ ಗಾಡಿ? ಇವ್ರ ಅಲ್ಲೇ ಅಲ್ಲೇ ಹಿಡಿದ್ರಲ್ಲ. ಅಂಗಡಿ ಮಾಡಿ ನಾನು ಏನಂತೆ ಸರಿ ಸರ್ ಕೊಡ್ತೀನಿ ಅಂತ. ನನಗ್ ಬೇಡ ಅಂಗಡಿ ಕೊಡಿ. ಅಂಗಡಿಗೆ ನಾನು ಯಾಕೆ ಕೊಡಿ ಅಂದ್ರೆ ನಂಗೆ ಕ್ಯಾಶ್ ಬೇಕು ಅಂದೆ. ಅದ್ಯಾಕೆ? ಅಲ್ಲ ಕ್ಯಾಶ್ ಸರಿ, ಅವ್ರು ಬಿಲ್ ಹಾಕಿದ್ದು ಕ್ಯಾಶ್ ಕೊಡ್ಲಿ. ಒಂದ್ ವೇಳೆ ಕ್ಯಾಶ್ ಇಲ್ಲ ಅಂದಾಗ ನೀವೇನಂದ್ರೆ ಅವ್ರೇನಂದ್ರು ATM ತಗೊಳ್ಳಿ ಅಂದೆ. ಅಂಗಡಿಗೆ ಫೋನ್ ಪೇ ಮಾಡಿದ್ರ? ನಾನು ಅಂಗಡಿಗೆ ಫೋನ್ ಅಂತ ಹೇಳಿಲ್ಲ ಸರ್. ಅಂಗಡಿ ಅಲ್ಲ ಸರ್, ಯಾಕೆ ಸರ್ ಎಲ್ಲರೂ ಯಾಕೆ ಅಂಗಡಿ ನೋಡಿ ಬ್ರದರ್, ನಾನು ಜಾಸ್ತಿ ಆಯ್ತು. ಈಗ ಜಾಸ್ತಿ ಮಾತಾಡೋಣ ಅಣ್ಣ. ಈಗ ಆಯ್ತು, ಅವ್ರು ಕೊಟ್ಬಿಡು. ಚೆನ್ನಾಗಿರು. ಚೆನ್ನಾಗಿರೋದೇನಿಲ್ಲ ಬಾಯಿಲ್ಲ ಹೋಲ್ಬಿಡು ಮೊಬೈಲ್ ಕೊಡೋದು ದೊಡ್ಡ ವಿಷಯ ಏನು ಕೊಡ್ಬೇಡ ನೋಡಮ್ಮ. ನಾನು ನೋಡು ಕೆಲಸ ಮಾಡ್ತಾ ಇದ್ದೀನಿ. ನಿಯತ್ತಾಗಿ ಕೆಲಸ ಮಾಡೋದಾಗಿದ್ರೆ ಯಾಕೆ ಸರ್ ಅಲ್ಲಿ ಪ್ರೈವೇಟ್ ಅಂಗಡಿಗೆ ಹೋಗಿ ಸ್ಕ್ಯಾನ್ ಮಾಡಕ್ ಹೇಳ್ತಾ ಇದ್ರಿ? ಆ ಮಾತೇ ಹೇಳಿಲ್ಲ. ಸರ್ ಇದು ಮಾತ್ರ ನಾನು ಏನ್ ಹೇಳಿದೆ? ಅಪ್ಲೋಡ್ ಮಾಡ್ಬಿಟ್ರೆ ಇವಾಗ ಬಿಡು ಅಣ್ಣ ಹೋಗ್ಲಿ. ಈಗ ಅವ್ರದ್ದು 200 ರೂಪಾಯಿ ಕೊಟ್ಬಿಡೋಣ. ನನಗೆ ಫೋನ್ ಪೇ ಮಾಡಿ, ನನಗೆ ಬೇಕಾದ್ರೆ ಮಾಡ ನೀನು. ಅವ್ರು ಕೂಡ ಪಾಪ ಅವ್ರದ್ದು ನೀ ಕರ್ತವ್ಯ ನಿಷ್ಠೆನಾ? ಇಲ್ಲ ತಗೊಳ್ಳಿ ಸರ್. ಇಲ್ಲ ಕರ್ತವ್ಯ ನಿಷ್ಠೆ ಅವ್ರಿಗೂ ಕೂಡ ಗೌರವ ಇದೆ, ಗೌರವ ಕೊಡೋಣ. ಯಾರೇ ಆಗ್ಲಿ ಅದು ಬಂದು ಪ್ರೈವೇಟ್ ಅಂಗಡಿ ತರ. ಪ್ರೈವೇಟ್ ಅಂಗಡಿ ಕರೆಕ್ಟ್. ಅದು ಯಾವ್ದು ಬೇಕ್ರಿ ಹತ್ರ ಹೋಗಲ್ಲ, ಯಾರು ಮಾಡಂಗಿಲ್ಲ ಸರ್. ಅವ್ರಿಗೆ ಕೊಟ್ಟು ಮಾಡೋದು ಯಾವ್ದು ಇಲ್ಲ. ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ ಹೋಗೋಣ, ಅಲ್ಲಿಗೂ ಮಾತಾಡ್ಲಿ, ಅವ್ರು ಯಾರನ್ನ ಬರ್ಲಿ ಮಾತಾಡ್ಲಿ, ನಾನು ಮಾತಾಡ್ತೀನಿ. ಅದ್ರ ಮೇಲೆ ನಾನು ತಪ್ಪ ನಾನು ಕೊಡ್ತೀನಿ. ಬೇರೆ ಇದು ಮಾಡಿ ಸರ್, ನಿಮ್ ಕೆಲಸ ನೀವು ಮಾಡಿ, ಇಲ್ಲ ಕೊಡೋದಲ್ಲ. ನಾವು ಸ್ಟೇಷನ್ಗೆ ಹೋಗೋಣ ಬಾಣ. ಆಯ್ತು ನಾವು ಸ್ಟೇಷನ್ಗೆ ಹೋಗ್ತೀವಿ ಬಿಡಿ, ಅಲ್ಲೇ ಕಟ್ತೀವಿ ಬಿಡಿ. ಆಯ್ತು ಬನ್ನಿ ಬರತ್ತವ್ರೆ, ಬನ್ನಿ ಹಂಗಲ್ಲ. ನಾನು ಕೆಟ್ಟ ಭಾಷೆ ನನಗೂ ಬರಲ್ಲ ಅಣ್ಣ. ನೋಡಿ ನಾನು ಪುನೀತ್ ರಾಜ್ಕುಮಾರ್ ಹಾಕೊಂಡಿರೋದು ನಾವೆಲ್ಲ ಏನಿದ್ರೆ ಗಾಡಿ ಬರ್ತವೆ ಬಾಣ ಕಡೆ ಬಾ. ಆಯ್ತು ಬಾ, ಅವ್ರು ಹೋಗ್ಲಿ ಬಾ, ಹೋಗಿ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋಣ ಬಾ. 200 ರೂಪಾಯಿ ಕೊಡೋದಲ್ಲ, ಕೊಡ್ತೀವಿ ತಗೊಂಡ್ರೆ. ಅಲ್ಲಣ್ಣ ಇಲ್ಲಿ ಅಣ್ಣ ಎಲ್ಲ ಗೊತ್ತು ಮಾಡ್ತೀರ, ನನಗೆ ಹಂಗ್ ಮಾಡಿದ್ರೆ ಅಲ್ಲ. ನಾರ್ಮಲ್ ಬರೋರಿಗೆ ಯಾವ ತರ ಇರುತ್ತೆ ವಿಚಾರ ಹೇಳಿ, ಏನಾಯ್ತು ಅಂತ ಹೇಳಿ. ಅಲ್ಲ ನಾರ್ಮಲ್ ಬರೋರಿಗೆ ಯಾವ ತರ ಇರುತ್ತೆ ಎಲ್ಲಿ ಏನಾಯ್ತು ಘಟನೆ ಬಗ್ಗೆ ಹೇಳಿ. ಜೋರಾಗಿ ಮಾತಾಡಿ, ಜೋರಾಗಿ ವಿಡಿಯೋ ಮಾಡಿ. ಸ್ಮೋಕ್ ಮಾಡ್ತೀನಿ, ಅವ್ರು ಡೈರೆಕ್ಟ್ ಅಮೌಂಟ್ ಕೇಳಿ, ಒಂದು ಸ್ಕ್ಯಾನ್ ಬರ್ಬೇಕು, ಇಲ್ಲೊಂದು ಇದು ಬಂದ್ರೆ ಇಲ್ಲಿ ಸ್ಕ್ಯಾನ್ ಬರುತ್ತೆ. ನಾನು ಪೇ ಮಾಡಿದ್ದೀನಿ, ಸ್ಕ್ಯಾನ್ ಬರುತ್ತೆ. ಅದು ಬಿಟ್ಟು ಅಲ್ಲ ಅವ್ರ ಅಂಗಡಿಯವ್ರಿಗೆ ಹೋಗಪ್ಪ ಫೋನ್ ಪೇ ಮಾಡು, ನಾನು ಅಮೌಂಟ್ ಕೊಡ್ತೇನೆ, ಅವ್ರು ಕೊಡ್ತಾರೆ ನನಗೆ ಅಂದ್ರೆ ಅದು ಯಾವ್ದು? ಹೌದೌದು, ಇದು ನಿಯಮ ಬಾಹಿರ, ಕಾನೂನು ಬಾಹಿರ. ಅದು ಬಿಟ್ಟು ಅದು ಬೇರೆ ತರನೇ ಬರುತ್ತೆ. ಹೌದೌದು, ಇವರೆಲ್ಲ ಲಂಚ ಹೊಡೆಯಕ್ಕೆ ಅಂತಾನೆ ಮಾಡಿರೋ ತರ. ಅಮೌಂಟ್ ಕೊಡೋದು ಅದೆಲ್ಲ ಅಮೌಂಟ್ ಬರ್ದವ್ರ ಎಷ್ಟು ಬರ್ದವ್ರ? ಅಲ್ಲ ಸರ್, ಇದ್ರಲ್ಲಿ ಎಷ್ಟು ಬರ್ದವ್ರು ನೋಡಿ? 200 ಬರ್ದವ್ರ, 300 ಬರ್ದವ್ರ? 200 ಬರ್ತಾರೆ ಸರ್. ಬರ್ದವ್ರ? ಎಲ್ಲಿದೆ? ಬರ್ದಿಲ್ಲ, 200 ಅಂತ ಬರ್ದಿಲ್ಲ. ನೋಡಿ ತೋರ್ಸು, ಇನ್ನೂ ಸ್ವಲ್ಪ ಕ್ಲೀನ್ ಆಗಿ ತೋರ್ಸು. ಬಂಧುಗಳೇ ದಯವಿಟ್ಟು ಗಮನಿಸಬೇಕು. ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬೆಂಗಳೂರಿನ BMTC ಅಲ್ಲ, KSRTC ಬಸ್ ಸ್ಟ್ಯಾಂಡಿನಲ್ಲಿ ನಮ್ಮ ಭರತ್ ಅಂತೇಳಿ ಚಿತ್ರದುರ್ಗದವರು. ಇವರು ಇಲ್ಲಿ ಏನೋ ಒಂದು ಸ್ಮೋಕ್ ಮಾಡಿದ್ರಂತೆ. ಸ್ಮೋಕ್ ಮಾಡಿದ್ದು ಇವ್ರು ಒಪ್ಕೋತಾ ಇದ್ದಾರೆ, ನಾನು ತಪ್ಪಾಗಿದೆ ಸ್ಮೋಕ್ ಮಾಡಿದ್ದು, ಆಯ್ತು ಅದಕ್ಕೆ ಏನು ದಂಡ ಕಟ್ತೀನಿ ಅಂತ ಕೇಳ್ಕೊಂಡಾಗ ಅವರು ಆಯ್ತಪ್ಪ ಕ್ಯಾಶ್ ಕೊಡು ಅಂತ ಹೇಳಿದ್ರಂತೆ 200 ರೂಪಾಯಿ. ಇಲ್ಲ ಸರ್ ನನ್ನ ಹತ್ರ ಕ್ಯಾಶ್ ಇಲ್ಲ ಅಂತಂದಾಗ ಫೋನ್ ಪೇ ಮಾಡ್ತೀನಿ ಅಂದಾಗ ಫೋನ್ ಪೇಗೆ ಹೋಗಿ ಅಲ್ಲಿರ್ತಕ್ಕಂಥ ಯಾವ್ದೋ ಒಂದು ಖಾಸಗಿ ಅಂಗಡಿ, ಏನ್ ಸರ್ ಕರ್ನಾಟಕ ರಸ್ತೆ ಸಾರಿಗೆ ಅಂತ ಐತಲ್ಲ, ಸ್ಕ್ಯಾನರ್ ಕೊಡ್ಲಿ, UPI ಆ ತರನ ಬರ್ಲಿ, ಅವ್ರದ್ದು ಯಾವ್ದಾನ ಆಗ್ಲಿ ಇಶ್ಯೂ. ನಾನು ಡೋಂಟ್ ಅದೇನು ನಾನು ತಲೆ ಕೆಡ್ಸ್ಕೊಳಲ್ಲ. ಅದು ಬಿಟ್ಟು ಅನ್ನೊಂದು ಪರ್ಸನ್ ಇವಾಗ ಹೋಗಿ ಕನ್ಸ್ಯೂಮರ್ ಅವ್ರ ಅಂಗಡಿ ಇಟ್ಟಿರೋ ಅವ್ರ ಹತ್ರ ಹೋಗಿ ಅವ್ರಿಗೆ ಫೋನ್ ಪೇ ಮಾಡೋ ಅಂದ್ರೆ ತಪ್ಪು. ಇವಾಗ ಅವ್ರ ಹತ್ರನೇ ತಾಂಡು ನಾವು ಸೇದಿ
ಮತ್ತೆ ಅವ್ರವ್ರ ಟ್ಯಾಲಿ ಮಾಡಿ ಅವ್ರಿಗೆಲ್ಲ ಹೊಂದಾಣಿಕೆ ಇರುತ್ತೆ. ಈ ಪೊಲೀಸರಿಗೆ ಅಂಗಡಿ ಫಸ್ಟ್ ಇಂದನೂ ಅದು ಅದೇ ತರನೇ ಇದೆ. ಹೌದೌದು, ಯಾರು ಮಾತಾಡಲ್ಲ, ಅದೇ ತಪ್ಪು. ಹೌದು. ಅವ್ರೇನೋ ಇವಾಗ ಹಿಡಿದ್ರ 200 ರೂಪಾಯಿ 100 ರೂಪಾಯಿ ಈಗ ನಾವು ಈಗ ಬಂದು ಪ್ರಶ್ನೆ ಮಾಡೋದಕ್ಕೆ ಇವರೆಲ್ಲ ಈಗ ಏನಾಯ್ತು ಹಂಚ್ಕೊಂಡ್ರು. ಆಮೇಲೆ ದುಡ್ಡು ಕೊಡ್ಬೇಡ ಹೋಗಪ್ಪ ನೀನ್ ಹೋಗಪ್ಪ. ಅಲ್ಲೇ ನೀವು ನೋಡಿದ್ರಲ್ಲ ಮಾತಾಡಿ ಯಾವ ತರ ಅವ್ರ ಮಾತಾಡ. ರೆಕಾರ್ಡ್ ತೋರ್ಸೋಣ, ಅದು ಫೋನ್ ಪೇ ಮಾಡೋರಿಗೆ ಫೋನ್ ಪೇ ಮಾಡಂತ ಹೇಳಿದ್ದು ರೆಕಾರ್ಡ್ ತೋರ್ಸು. ಅಂಗಡಿಯವರಿಗೆ ಬಂಧುಗಳೇ, ಇವರು ಪಾಪ ಯೂಟ್ಯೂಬರ್ ಅಂತೆ, ಭರತ್ ಅಂತೇಳಿ ಚಿತ್ರದುರ್ಗದವರು. ಇವತ್ತು ಬೆಂಗಳೂರಿನ ಏನೋ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಲ್ಲೇನು ಕಾಣ್ತಾ ಇದ್ದೀರಲ್ಲ, ಈ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸ್ಮೋಕ್ ಮಾಡಿದ್ದಾರೆ. ಈ ಸ್ಮೋಕ್ ಮಾಡಿದ್ದನ್ನ ಇವ್ರು ಒಪ್ಕೋತಾ ಇದ್ದಾರೆ. ಸ್ಮೋಕ್ ಮಾಡಿರೋದನ್ನ ನಾನು ಒಪ್ಕೋತಾ ಇದ್ದೀನಿ, ದಂಡ ಕಟ್ತೀನಿ ಅಂತೇಳಿ ಹೇಳಿದಾಗ 200 ರೂಪಾಯಿ ನೀನು ಫೋನ್ ಪೇ ಮಾಡು ಅಂತ ಹೇಳಿದ್ದಾರೆ. ಆದರೆ 200 ರೂಪಾಯಿ ಅಂತ ಹೇಳಿದ್ರಲ್ಲಿ ಯಾವುದ್ರಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ತಾವು ಗಮನಿಸ್ತಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತೇಳಿ ಕೇಂದ್ರ ಕಚೇರಿ ಬೆಂಗಳೂರು, ದಂಡದ ರಶೀದಿ. ಆದರೆ ಇದರಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲೂ ಕೂಡ ಎಷ್ಟು ಅಮೌಂಟ್ ಅಂತ ಹೇಳಿ ಇಲ್ಲ. ಆದ್ರೆ ಇವರು ನೇರವಾಗಿ ಹೇಳ್ತಾರೆ 200 ರೂಪಾಯಿ ಅಲ್ವಾ, 200 ರೂಪಾಯಿ ಕ್ಯಾಶ್ ಇಲ್ಲ ಅಂದಾಗ ಅಲ್ಲಿ ಅಂಗಡಿ ಹತ್ರ ಬಾ, ಏನದು ಸ್ವೀಟ್ ಅಂಗಡಿ, ಯಾವ್ದು ಬೇಕರಿ ಹತ್ರ ಬಂದು 200 ರೂಪಾಯಿ ಫೋನ್ ಪೇ ಮಾಡು, ನಾನು ಆಮೇಲೆ ಅವ್ರ ಹತ್ರ ಇಸ್ಕತೀನಿ ಅಂತ. ನಾನು ಈ ಮೂಲಕ ಮಾನ್ಯ ಗೃಹ ಮಂತ್ರಿಗಳಲ್ಲಿ, ಮಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಲ್ಲಿ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರು, ಮ್ಯಾನೇಜರ್ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಂದ್ ವೇಳೆ ಇಲ್ಲಿ ಏನಾದ್ರು ಈ ತರದವರು ಸ್ಮೋಕ್ ಮಾಡ್ಲಿ, ಎಣ್ಣೆ ಹೊಡಿಲಿ, ಡ್ರಿಂಕ್ ಮಾಡ್ಲಿ, ಅಥವಾ ಏನೇ ತಪ್ಪು ಮಾಡಿದಾಗ ಆ ಶಿಕ್ಷೆಗೆ ನೇರವಾಗಿ ನೀವು ಕ್ಯಾಶ್ ಇಸ್ಕೋತೀರಾ ಅಥವಾ ಸ್ಕ್ಯಾನರ್ ಕೊಡ್ತೀರಾ, ಅಥವಾ ಅಲ್ಲಿ ಹೋಗಿ ಯಾವುದೋ ಒಂದು ಬೇಕರಿಯಲ್ಲಿ, ಅಂಗಡಿಯಲ್ಲಿ ಕ್ಯಾಶ್ ಫೋನ್ ಪೇ ಮಾಡಿ ಅಂತ ನೀವು ಹೇಳ್ತೀರಾ ಅನ್ನೋದು ಕೂಡ ಗಮನಿಸ್ಬೇಕು ಅವರೆಲ್ಲ ಅಲ್ವಾ. ಅದೇ ಸರ್ ನನ್ನ ಪ್ರಶ್ನೆನೂ ಅದೇ ಸರ್. ಇವಾಗ ಯಾರೇ ಆಗ್ಲಿ ನಂತರ ಯಾರನ್ನ ಸೇದ ತಪ್ಪಾಯ್ತು, ಪಬ್ಲಿಕ್ ಸೇದ್ ಅದು ತಪ್ಪೇ, ನಾನು ಒಪ್ಕೊಂತೀನಿ. ಹೌದು, ಬಟ್ ನಾವು ಏನಕ್ಕೆ ತಪ್ಪು ಮಾಡ್ತೀವಿ, ಎಲ್ಲಿ ಪೇ ಮಾಡ್ತೀವಿ ಅದು ನಾವು ಹೌದು. ಅವರಿಗೆ ಪೇ ಮಾಡಿದ್ರೆ ಸರ್ಕಾರಕ್ಕೆ ಹೋಗುತ್ತೆ. ಅಂದ್ರೆ ಇವಾಗ ಸುಮ್ಮನೆ ಪೇ ಮಾಡ್ತೀವಿ ಅಂದ್ರೆ ಯಾರು ಇವಾಗ ನಂತರ ಬಿಡು ಸರ್, ಎಷ್ಟೋ ಜನ ಬರ್ತಾರೆ ಬಿಹಾರಿಂದ ಎಲ್ಲೆಲ್ಲಿಂದ ಬರ್ತಾರೆ, ಎಷ್ಟೋ ಪೇ ಮಾಡ್ತಾರೆ ಹೋಗ್ತಾರೆ. ಅವ್ರು ಏನು ಪೇ ಮಾಡ್ತಿದ್ವಿ, ನಾವ್ ಯಾರಿಗ್ ಪೇ ಮಾಡ್ತಿದ್ವಿ, ಯಾರಿಗ್ ದುಡ್ಡು ಹೋಗ್ತಿದೆ, ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು. ಮತ್ತೆ ಪೊಲೀಸ್ ಸರ್ ಇವಾಗ 3-4 ಜನ ಅವ್ರಿಗೆ ಆಗ್ಲಿಲ್ಲ ಅಂತ ನೋಡಿ, 8 ಜನ ಬಂದಿದ್ರು ನೋಡಿದ್ರೆ ಅಲ್ಲಿ 5-6 ಜನ ಕಳ್ಕೊಂಡ್ಬಿಡ್ತಾರೆ. 5-6 ಜನ ನಮ್ಮನ್ನು ಕೂಡ ಎದುರಿಸೋಕೆ ನೋಡಿದ್ರು. ಬಾ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಪೊಲೀಸ್ ಸ್ಟೇಷನ್ ನನಗೆ ಗೊತ್ತು ಏನೇನು ಕಾನೂನು ಐತೆ ಅಂತ ನನಗೆ ಗೊತ್ತು. ಆಯ್ತು ಹೋಗೋಣ ಬರ್ರಿ. ನೀವು ಯಾಕೆ ಒಂದು ಸ್ಕ್ಯಾನರ್ ಇಲ್ಲ, ಒಂದೇನಿಲ್ಲ, ಯಾವ್ದೋ ಒಂದು ಅನ್ನೋನ್ ಪರ್ಸನ್ ಅಂಗಡಿ ಹೋಗಿ ಫೋನ್ ಪೇ ಮಾಡಿ ಅಂದ್ರೆ ಯಾಕೆ ಮಾಡ್ಬೇಕು? ಹೌದೌದು, ಒಂದು ಸ್ಕ್ಯಾನರ್ ಇಲ್ಲ, ಕರ್ನಾಟಕ ಸಾರಿಗೆ ಅಂತ ಕೊಟ್ಟಿದ್ದಾರೆ, ಒಂದು ಕೊಟ್ರೆ ಅದಕ್ಕೆ ಅಮೌಂಟ್ ಇಲ್ಲ, ಎಷ್ಟಂತ ಅಮೌಂಟ್ ಇಲ್ಲ. ಅದು ಬಿಡಿ ಸರ್, ಒಂದು ಸ್ಕ್ಯಾನರ್ ಕೊಟ್ರೆ ಸೀಲ್ ಇಲ್ಲ, ಮತ್ತೆ ಸಿಗ್ನೇಚರ್ ಮಾಡೋರೆ ಸೀಲ್ ಇಲ್ಲ. ಸರ್ ಆತರ ಮಾತಾಡಿದ್ರೆ ನಾನು ಬಹಳ ಮಾತಾಡ್ಬೋದು. ಸೀಲ್ ಇಲ್ಲ, ಗಮನಿಸ್ತಾ ಇದ್ದೀರಿ. ಒಂದು ಚೀಟಿ ತಗೊಂಡಿದ್ದಾರೆ, ಅದು ಬಸ್ ನಾರ್ಮಲ್ ಟಿಕೆಟ್ ಕೊಡ್ತಾರಲ್ಲ ಆ ತರ ಚೀಟಿ ಇದು. ಯಾಕಂದ್ರೆ ನಾನು ಟ್ರಾವೆಲರೇ, ನಾನು ಹೋಗಿದ್ದೀನಿ ಈ ತರ, ನನ್ನ ಹತ್ರ ಬಹಳ ಇದೆ ಚೀಟಿ. ಈ ತರ ಹತ್ರ ಬರ್ಕೊಟ್ಟು ಈ ತರ ಮಾಡಿದ್ರೆ ಯಾವ ತರ ಕೊಡೋದು ಸರ್? ತಪ್ಪು ಮಾಡಿರಂತ ನಾನು ಒಪ್ಕೊಂತೀನಿ, ಅದು ದೊಡ್ಡ ವಿಷಯ. ಏನು ಕೊಡ್ತಿದೀವಿ, ಯಾರಿಗೆ ಅಮೌಂಟ್ ಹೋಗ್ತಿದೆ ಅದು ಮುಖ್ಯ ಅಲ್ವಾ? ಹೌದು ಸರ್, ಹೌದು. ಎಲ್ಲೋ ಒಂದ್ ಕಡೆ ಹೋಗಿ ಎಲ್ಲೋ ಯಾರಿಗೋ ಕೊಟ್ರೆ ಏನ್ ಬರ. ಇವತ್ತು ನಾವು ಬಂದು ನಿಮ್ ಜೊತೆಯಾಗಿ ನಿಂತೀವಿ, ಏನ್ ಅನಿಸ್ತು? ಅಲ್ಲ ಸರ್, ಖುಷಿ ಆಯ್ತು. ಇವಾಗ ಒಂದು ನನಗೆ ಅದೇ ಧೈರ್ಯ ಇತ್ತು, ನೀವು ಮಾತಾಡ್ಲಿಲ್ಲ ಬಿಡ್ಲಿ ಅಂದ್ರೆ ನಾನು ಮಾತಾಡ್ತೀನಿ. ನೀವು ಒಬ್ಬರಾದ್ರೂ ಕೂಡ ಇದನ್ನ ಎದುರಿಸ್ತೀನಿ, ಎದುರಿಸ್ತಿದ್ದೆ. ಯಾಕಂದ್ರೆ ಸರ್ ನಾನ್ ಮಾಡಿರೋ ಅಲ್ಲ, ಇಂಥವ್ರು ಇಂಥ ಅವ್ಯವಹಾರ ನಡೆಯುವಾಗ ನಮ್ಮಂತ ಯುವಕರು ಬಂದು ನಿಮ್ಮಂತರ ಕೆಲಸಕ್ಕೆ ನಿಂತಾಗ ಸಪೋರ್ಟ್ ಸಿಕ್ಕಾಗ ಯಾರು ಬರಲ್ಲ ಸಪೋರ್ಟ್. ಅವ್ರಿಗೇನು 200 ರೂಪಾಯಿ ಜಾಗ 50 ರೂಪಾಯಿ ಕೊಟ್ರೆ ಬಿಡ್ತಾರೆ ಅಂತ ಸುಮ್ಮನೆ ಆಗ್ತಾರೆ. ಅದು ತಪ್ಪು. ನಾವ್ ಯಾರಿಗೆ ಕೊಡ್ತಿದ್ವಿ ಅದು ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ಏನು ಕೊಡ್ತೀವಿ ಅನ್ನೋದೇ ಗೊತ್ತಿಲ್ಲ ಅಂದ್ಮೇಲೆ, ಅಲ್ಲ ಸರ್, ನಾವ್ ಏನು ಅಮೌಂಟ್ ಕೊಡ್ತಿದೀವಿ ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ಕೊಡ್ಬೇಕು ಅಮೌಂಟ್? ಸತ್ಯ. ಈ ತರ ಹೇಳ್ತಿರೋದು ಫಸ್ಟ್ ಆಫ್ ಆಲ್ ಮಾತಾಡ್ಬೇಕು. ನಮ್ದ್ರಲ್ಲಿ ಯಾರು ಸರ್ ಮಾತಾಡಲ್ಲ, ಅವ್ರು ಏನ್ ಬರೀತಾರೆ ಅದು ಕೊಟ್ಟು ಹೋಗ್ತಾರೆ. ಫಸ್ಟ್ ಆಫ್ ಆಲ್ ನೀವ್ ಏನು ಕೊಡ್ತಿದ್ದೀರಾ, ನೀವು ಫಸ್ಟ್ ಆಫ್ ಆಲ್ ನೀವು ತಪ್ಪು ಮಾಡಿದಿರ ಅಂತಾನೆ ನಿಮಗೆ ಗೊತ್ತಿಲ್ಲ. ನೀವು ತಪ್ಪು ಮಾಡಿದ್ರೆ ಯಾರಿಗೆ ಅಮೌಂಟ್ ಕೊಡ್ತೀರಾ ಅಂತಾನೂ ಗೊತ್ತಿಲ್ಲ. ಅದ್ರ ಮೇಲೂ ನೀವು ಅಮೌಂಟ್ ಕೊಡ್ತೀರಾ ಅಂದ್ರೆ ಅದು ನಿಮ್ ತಪ್ಪು, ನಿಮಗೆ ಬಿಟ್ಟಿದ್ದು ಅಷ್ಟೇ. ನಾನು ಹೇಳೋದು ಏನಿಲ್ಲ. ನಾವಿವತ್ತು ಅದನ್ನ ಪ್ರಶ್ನೆ ಮಾಡಿನೇ ಇವತ್ತು ಅಧಿಕಾರಿಗಳು ಎದುರ್ಕೊಂಡು ಅಥವಾ ಹಂಚ್ಕೊಂಡು ಅಥವಾ ನೀನು ದುಡ್ಡು ಕೊಡೋದೇ ಬೇಡ ಹೋಗಪ್ಪ ಅಂತ ಹೇಳಿ ಅವ್ರ ಪಾಪ ಒಲ್ಲದ ಮನಸ್ಸಿನಿಂದ ಹೋದ್ರು. ಆದ್ರೆ ನಾವ್ ಇದಕ್ಕೆ ಬಿಡೋದಿಲ್ಲ. ನಾವೇನಿದೆ ಅದನ್ನ ಪೊಲೀಸ್ ಸ್ಟೇಷನ್ ಮಾತ್ರ ರೆಕಾರ್ಡ್ ಇದೆ, ಮಾತಾಡೋದು. ಹೌದು, ರೆಕಾರ್ಡ್ ಆಗಿದೆ, ಲೈವ್ ಆಗಿದೆ, ಕಳಿಸ್ತೀನಿ. ಅದು ನೋಡಿ, ಅದ್ರ ಮೇಲೆ ಟ್ಯಾಲಿ ಅವ್ರು ಹೆಂಗ್ ಮಾತಾಡೋರು ನನ್ನ ಹತ್ರ ಸ್ಟಾರ್ಟಿಂಗ್, ಇದ್ರ ಮೇಲೆ ನಿಮ್ಮ ಹತ್ರ ಬಂದಾಗ ಯಾವ ತರ ಮಾತಾಡೋದು ಅದು ನೋಡಿ. ನಮ್ಮ ಮೇಲೆನೆ ಒಂದು 5-6 ಜನ ಬಂದು ಒಂಥರ ದರ್ಪ ಮಾಡುತ್ತಾರೆ, ದೌರ್ಜನ್ಯ ಮಾಡಕ್ ನೋಡಿದ್ರೆ ಏಯ್ ವಿಡಿಯೋ ಆಫ್ ಮಾಡು ಅಂತೇಳಿ ನಮ್ಮನ್ನ ಬೆದರ್ಸೋಕೆ ಕೂಡ ಕೆಲಸ ಕೂಡ ಮಾಡಿದ್ರು. ಆದ್ರೆ ನಾವು ಯಾವ್ದು ಕೂಡ ಎದುರಲಿಲ್ಲ. ಇಂಥ ಯುವಕರು, ನಾನು ಹೇಳೋದು ಒಂದೇ, ಫಸ್ಟ್ ನಿಮಗೆ ಸಿಸ್ಟಮ್ ಬಗ್ಗೆ ತಿಳುವಳಿಕೆ ಏನಾರ ಬುದ್ಧಿ ಇದ್ದಾಗ ಮಾತಾಡಿದ್ರೆ ಯಾರು ಏನೋ ಮಾಡಲ್ಲ. ಫಸ್ಟ್ ಆಫ್ ಆಲ್ ನೀವು ಅವ್ರು ಬಂದ ತಕ್ಷಣ ನೀವೇ ಭಯ ಪಟ್ಕೊಂಡು ನೀವೇ ಏನೋ ತಪ್ಪು ಮಾಡಿದ್ರ ಅಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಮನ್ನ ಬೇರೆ ರೂಪಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲ, ಬೇರೆಯವ್ರಂತ ಅಲ್ಲ, ಯಾರು ಏನೇ ಬಂದ್ರು ನಿಮಗೆ ಏನು ಬಿಡಕ್ಕ, ಅಲ್ಲಿಗೆ ನಿಮ್ದೇ ತಪ್ಪು ನಿಮ್ದೇ ಅನ್ನೋಂಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನಾರ ಗೊತ್ತಿರೋ ನೀವು ಮಾತಾಡಿ ಧೈರ್ಯವಾಗಿ. ದುಡ್ಡು ಕೊಡೋದು ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾರಿಗೆ ನೀವು ಆ ತಪ್ಪು ಮಾಡಿದ್ರೆ ಯಾರಿಗೆ ಅದು ಅಮೌಂಟ್ ಕಟ್ತಿದ್ದೀರಾ ಅದು ದೊಡ್ಡ ವಿಷಯ. ಅದು ಬೇಕಾಗಿರೋದು ಮೇನ್ ನಮಗೆ. ಫಸ್ಟ್ ನೀವು ಯಾರಿಗೆ ಅಮೌಂಟ್ ಕಟ್ತಿದ್ದೀರಾ ಅದನ್ನ ತಿಳ್ಕೊಳ್ರಿ. ಅದು ಬಿಟ್ಟು ಯಾರಿಗೂ. ಭರತ್ ಅವರು ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆಲ್ಲ ಮೈಯೆಲ್ಲ ಬಿಸಿಯಾಗಿದೆ.
ಅವರೆಲ್ಲ ತಪ್ಪು ಮಾಡಿದಕ್ಕೋಸ್ಕರನೇ ನನ್ನ ದುಡ್ಡು ಬೇಡ ಹೋಗು ಅಂತೇಳಿ ನಮ್ಮನ್ನೇ ಏನೋ ದೂರ ತಳ್ಳಿ ಅವರು ಕೆಲಸಕ್ಕೆ ಹೋಗೋಕೆ ಪ್ರಯತ್ನ ಮಾಡಿದ್ರು. ಇದು ಬಂಧುಗಳೇ, ಯುವಕರು ಇವತ್ತೇನೋ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಈ ಥರ ಅನ್ಯಾಯಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಅವರು ಅಧಿಕಾರಿಗಳು ಮಾಡುವಂಥ ದಬ್ಬಳಿಕೆ ದೌರ್ಜನ್ಯಗಳ ವಿರುದ್ಧ ಪ್ರಶ್ನೆ ಮಾಡಿದಾಗ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಚಾರನ ಈ ವಿಡಿಯೋ ಮೂಲಕನೇ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಅಣ್ಣ ನೀವು ಬಂದಿಲ್ಲ ಅಂದ್ರೂ ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗೆ